ಈಗ ನಾವು ಅಭ್ಯಾಸ 12.1ರಲ್ಲಿರುವಂಥ 7ನೇ ಸಮಸ್ಯೆಯನ್ನು ಬಿಡಿಸೋಣ. 7ನೇ ಸಮಸ್ಯೆ ಹೀಗಿದೆ. 20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣೀಯ ಗೋಪುರವೊಂದರ ಮೇಲ್ತುದಿ ಮತ್ತು ಪಾದಗಳ ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇದೆ. ಪ್ರಸರಣೀಯ ಗೋಪುರದ ಎತ್ತರವನ್ನು ಕಂಡುಹಿಡಿಯಬೇಕು ಅಂತ. ಭಾಳ ಸಿಂಪಲ್ ಇದೆ ನೋಡಿ ಪ್ರಶ್ನೆ. ಫಸ್ಟು 20 ಮೀಟರ್ ಎತ್ತರದ ಕಟ್ಟಡ ಅಂತ ತಗೊಳ್ಳೋಣ. ಒಂದು ಕಟ್ಟಡ ತಗೊಳ್ತೀನಿ. ಇದು ಕಟ್ಟಡ. ಇದು 20 ಮೀಟರ್ ಎತ್ತರ ಇದೆ ಅಂತ ತಗೊಳ್ಳೋಣ. ಇಲ್ಲಿಂದ ಇಲ್ಲಿ ತನಕ ಇದು ಕಟ್ಟಡ. ಇದಕ್ಕೆ ಬೇಕಾದ್ರೆ ಇದು ಬಿ ಸಿ ಅಂತ ಹೇಳೋಣ. ಬಿ ಸಿ ಇದು ಕಟ್ಟಡದ ಎತ್ತರ. ಇದು ಕಟ್ಟಡದಲ್ಲ, ಇದ್ರ ಮೇಲೆ ಒಂದು ಟವರ್ ಅದನ್ನು ಸ್ಥಾಪನೆ ಮಾಡ್ಯಾರ. ಅದಕ್ಕೆ ನಾವು ಪ್ರಸರಣೀಯ ಗೋಪುರ ಅಂತ ತಗೊಳ್ಳೋಣ. ಇದರ ಮೇಲ್ತುದಿ ಮತ್ತು ಪಾದಗಳ ನೆಲದ ಮೇಲಿನ ಇದರ ಮೇಲ್ತುದಿ ಇಲ್ಲಿ ಒಂದು ಏನಂತಂದ್ರೆ ಪ್ರಸರಣ ಗೋಪುರ ಅದಂತ ತಗೊಳ್ಳೋಣ. ಇದು ಎ ಅಂತ ತಗೊಳ್ತೀನಿ. ಎ ಬಿ ಅನ್ನೋದು ಪ್ರಸರಣ ಗೋಪುರನ, ಬಿ ಸಿ ಅಂತಂದ್ರೆ ಕಟ್ಟಡದ ಎತ್ತರ. ಇಲ್ಲಿ ನೆಲದ ಮೇಲಿನಿಂದ ಅಂತಂದ್ರೆ ಇಲ್ಲಿ ಒಂದು ಪಾಯಿಂಟ್ ತಗೊಳ್ತೀವಿ. ಬೇಕಾದ್ರೆ ಇದನ್ನು ಡಿ ಪಾಯಿಂಟ್ ಅಂತ ತಗೊಳ್ಳೋಣ. ಇದಕ್ಕೆ ಮೇಲ್ತುದಿಗೆ ನೋಡಿದಾಗ, ಇಲ್ಲಿಂದ ಇದು ಮೇಲ್ತುದಿಗೆ ನೋಡಿದಾಗ ಇದು ಎಷ್ಟು ಇದು ದೂರ ಅಂತ ತಗೊಳ್ತೀವಿ ಕಾಮನ್. ಇದರ ಮೇಲ್ತುದಿಗೆ ನೋಡಿದಾಗ ಉನ್ನತ ಕೋನಗಳು ಇದು 60 ಡಿಗ್ರಿ ಇರುತ್ತೆ. ಇನ್ನೊಂದು ಇಲ್ಲಿ ನೋಡಿದೀವಿ ಅಂತಂದ್ರೆ, ಇದಕ್ಕೆ ಪಾದಕ್ಕೆ ನೋಡಿದೀವಿ ಅಂದ್ರೆ, ಪ್ರಸರಣ ಗೋಪುರದ ಪಾದವನ್ನು ನೋಡಿದೀವಿ ಅಂತಂದ್ರೆ ಇದು ಎಷ್ಟು 45 ಡಿಗ್ರಿ ಆಗುತ್ತೆ. ಹಾಗಾದರೆ ಈ ಪ್ರಸರಣ ಗೋಪುರದ ಎತ್ತರ ಎಷ್ಟು ಅನ್ನೋದನ್ನು ನಾವು ಕಂಡುಹಿಡಿಬೇಕಾಗಿದೆ. ಓಕೆನಾ? ಚಿತ್ರ ಈ ರೀತಿಯಲ್ಲಿ ರಚನೆ ಮಾಡ್ಕೊಳ್ತೀನಿ ನಾನು. ಹೇಗೆ ಅಂತಂದ್ರೆ ನೋಡಿ, ಇಲ್ಲಿ ಎ ಬಿ ಅನ್ನೋದು ಪ್ರಸರಣ ಗೋಪುರ ಎತ್ತರನ, ಬಿ ಸಿ ಅನ್ನೋದು ಕಟ್ಟಡದ ಎತ್ತರ. ಆಮೇಲೆ ಡಿ ಬಿಂದುವಿನಿಂದ ಇಲ್ಲಿ ನೆಲದ ಮೇಲಿನ ಒಂದು ಬಿಂದು ಅಂತ ಹೇಳಿರಲ್ಲ, ಅದು ಡಿ ಬಿಂದುವಿನಿಂದ ಗೋಪುರದ ಇದಕ್ಕೆ ತುದಿಗೆ ನೋಡಿದಾಗ ಅದು 60 ಡಿಗ್ರಿ ಆಗಿರುತ್ತೆ. ಗೋಪುರದ ಪಾದಕ್ಕೆ ನೋಡಿದಾಗ ಅದು 45 ಡಿಗ್ರಿ ಆಗಿರುತ್ತೆ. ಹಾಗಾದರೆ ಗೋಪುರದ ಎತ್ತರ ಏನು ಅಂತ ಕಂಡುಹಿಡಿಬೇಕು. ಎ ಬಿ ಅಳತೆಯನ್ನು ಕಂಡುಹಿಡಿಬೇಕು. ನೋಡಿ ಇಲ್ಲಿ ಬಿ ಸಿ ಅನ್ನೋದು, ಅಥವಾ ಡೈರೆಕ್ಟಾಗಿ ಹೀಗೆ ಬರ್ಕೊಳ್ಳೋಣ ನಾವು. ಎ ಬಿ ಅಂತನ್ನೋದು ಗೋಪುರದ ಎತ್ತರ. ಆಮೇಲೆ ಯಾವುದು ಎ ಬಿ. ಬಿ ಸಿ ಅನ್ನೋದು ಕಟ್ಟಡದ ಎತ್ತರ 20 ಮೀಟರ್ ಅಂಥೇಳಿ ಆಗಿದೆ. ಓಕೆನಾ? ಈ ಸಂದರ್ಭದಲ್ಲಿ ನಾವು ಎ ಬಿಯನ್ನು ಕಂಡುಹಿಡಿಬೇಕು. ನಾನು ಯಾವಾಗಲೂ ಹೇಳಿದೆ, ಫಸ್ಟು ಸಣ್ಣ ತ್ರಿಭುಜವನ್ನು ತೆಗೆದುಕೊಳ್ಬೇಕು. ಚಿಕ್ಕ ತ್ರಿಭುಜವನ್ನು ತೆಗೆದುಕೊಂಡು ನಾವು ಒಂದು ಬಾಹುವಿನ ಅಳತೆಯನ್ನು ಕಂಡುಹಿಡ್ಕೊಳ್ಬೇಕು. ಇದರಲ್ಲಿ ಚಿಕ್ಕ ತ್ರಿಭುಜ ಯಾವುದಾಗುತ್ತೆ? ಬಿ ಸಿ ಡಿ ಅಂತ ಆಗುತ್ತೆ. ಅಂದರೆ ಈ ತ್ರಿಭುಜವನ್ನು ಕನ್ಸಿಡರ್ ಮಾಡೋಣ ನಾವು. ತ್ರಿಭುಜ ಬಿ ಸಿ ಡಿ ಅಂತ ತಗೊಳ್ಳಿ. ತ್ರಿಭುಜ ಬಿ ಸಿ ಡಿಯಲ್ಲಿ ಈ ತ್ರಿಭುಜದಲ್ಲಿ ಬಿ ಸಿ ಡಿ ಅಂದರೆ ತೀಟ ಕೊಟ್ಟಾರೆ. ಆಮೇಲೆ ಅದರ ಅಭಿಮುಖ ಬಾಹುವನ್ನು ಕೊಟ್ಟಾರೆ. ನಾವು ಪಾರ್ಶ್ವ ಬಾಹು ಕಂಡುಹಿಡಿಬಹುದಲ್ಲ. ಅಂದರೆ ಇಲ್ಲಿ ಈ ತ್ರಿಭುಜ ಬಿ ಸಿ ಡಿಯಲ್ಲಿ ಬಿ ಸಿ ಅಳತೆ ಕೊಟ್ಟಿದ್ದಾರೆ. ಬಿ ಸಿ ಎಷ್ಟು 20 ಮೀಟ್ರ್ ಇದೆ. ಅಷ್ಟೇ ಅಲ್ಲ, ತೀಟ ಅಳತೆಯನ್ನು ಕೊಟ್ಟಾರೆ. ತೀಟ ಅಂತಂದ್ರೆ 45 ಡಿಗ್ರಿ ಅಂತದೆ. ನೋಡಿ, ತ್ರಿಕೋನಮಿತಿಯ ಅನುಪಾತಗಳನ್ನು ನಾವು ಕಲ್ತೀವಲ್ಲ, ಆ ತ್ರಿಕೋನಮಿತಿಯ ಅನುಪಾತದಲ್ಲಿ ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹು ಎದರಲ್ಲಿರುತ್ತೆ ಅಂತಂದ್ರೆ, ಯಾವ ಅನುಪಾತದಲ್ಲಿ ಬರುತ್ತೆ ಅಂತಂದ್ರೆ ಅದು ಟ್ಯಾನ್ ತೀಟಾನಲ್ಲಿ ಬರುತ್ತಲ್ಲ. ಹಾಗಾಗಿ ಇಲ್ಲಿ ನಾನು ಟ್ಯಾನ್ ತೀಟ ಅಂದರೆ 45 ಡಿಗ್ರಿ ಅಂತ ತಗೊಳ್ತೀನಿ. ಅದಕ್ಕೆ ಟ್ಯಾನ್ 45 ಅಂತ ತಗೊಂಡು ಅಭಿಮುಖ ಬಾಹು ಅಪಾನ್ ಪಾರ್ಶ್ವ ಬಾಹು. ಅಭಿಮುಖ ಅಂತಂದ್ರೆ ಬಿ ಸಿ, ಪಾರ್ಶ್ವ ಬಾಹು ಅಂತಂದ್ರೆ ಡಿ ಸಿ ಅಂತ ತಗೊಳ್ತೀನಿ. ಅಳತೆಯನ್ನು ಬರ್ಕೊಳ್ಳೋಣ. ಟ್ಯಾನ್ 45 ಡಿಗ್ರಿ ಅಂತಂದ್ರೆ ಅದರ ಬೆಲೆ 1 ಆಗಿರುತ್ತೆ ಅಂತ ಗೊತ್ತು. ಹಾಗಾಗಿ ಇಲ್ಲಿ ಟ್ಯಾನ್ 45 ಅಂತಂದ್ರೆ ನಾನು 1 ಅಂತ ತಗೊಳ್ತೀನಿ ಬೆಲೆ. ಬಿ ಸಿ ಅಳತೆ ಕೊಟ್ಟಿದ್ದಾರೆ ನಮಗೆ. ಬಿ ಸಿ ಅಂತಂದ್ರೆ 20 ಮೀಟರ್. ಡಿ ಸಿ ಅಥವಾ ಸಿ ಡಿಯನ್ನು ಕಂಡುಹಿಡಿಬೇಕು. ಓರೆ ಗುಣಾಕಾರ ಮಾಡಿದ್ದೀವಿ ಅಂದರೆ 1 ಇಂಟು ಡಿ ಸಿ ಅಂದರೆ ಡಿ ಸಿ ಅಂತಾಯಿತು, ಇಸ್ ಈಕ್ವಲ್ ಟು ಇದು 20 ಮೀಟರ್ ಅಂತಾಯಿತು. ಡಿ ಸಿ ಬೆಲೆ ಗೊತ್ತಾಯ್ತಾ? ನೆಕ್ಸ್ಟ್ ದೊಡ್ಡ ತ್ರಿಭುಜದ ಅಳತೆ ತಗೊಳ್ಳೋಣ. ದೊಡ್ಡ ತ್ರಿಭುಜನ ಕನ್ಸಿಡರ್ ಮಾಡಬೇಕು. ಇಲ್ಲಿ ದೊಡ್ಡ ತ್ರಿಭುಜ ಯಾವುದು? ಎ ಸಿ ಡಿ ಅಂತ ತಗೊಳ್ಳೋಣ. ತ್ರಿಭುಜ ಎ ಸಿ ಡಿಯಲ್ಲಿ ಈ ತ್ರಿಭುಜನ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ಎ ಸಿಯನ್ನು ನಾವು ಕಂಡುಹಿಡ್ಕೊಳ್ತೀವಿ. ಆಮೇಲೆ
ತೀಟಾ ಅಂದರೆ 60 ಡಿಗ್ರಿ ಆಗಿರುತ್ತೆ. ಸಿ ಡಿ ಅಳತೆ ಅಥವಾ ಡಿ ಸಿ ಅಳತೆ ಇಲ್ಲೇ ನಾವು ಕಂಡುಹಿಡಿದೀವಿ. ಓಕೆನಾ? ಅಂದರೆ ಏನು ಬರ್ಕೊಳ್ತೀನಿ ಇಲ್ಲಿ, ಸಿ ಡಿ ಅಥವಾ ಡಿ ಸಿ ಇದು ಅಳತೆ 20 ಮೀಟ್ರ್ ಅಂತಾಗಿದೆ. ಆಮೇಲೆ ತೀಟಾ ಅಂತಂದ್ರೆ ಇದಕ್ಕೆ 60 ಡಿಗ್ರಿ ಅಂತ ಆಗ್ಯದ, ಗೊತ್ತಾ? ಈಗ ಟ್ಯಾನ್ 60 ಅಂತ ತಗೊಳ್ಳಿನ, ಟ್ಯಾನ್ ಯಾಕೆ ತೊಗೊಳಕತ್ತೀನಿ, ಇದಕ್ಕೆ ತ್ರಿಭುಜ ಎ ಸಿ ಡಿನಲ್ಲಿ ಅಭಿಮುಖ ಬಾಹು ಎ ಸಿ ಆಗಿರುತ್ತೆ, ಪಾರ್ಶ್ವ ಬಾಹು ಡಿ ಸಿ ಆಗಿರುತ್ತೆ. ಅಭಿಮುಖ ಅಪಾನ್ ಪಾರ್ಶ್ವ ಎದರಲ್ಲಿ ಬರುತ್ತೆ, ಟ್ಯಾನ್ ತೀಟನಲ್ಲಿ. ಹಾಗಾಗಿ ಇಲ್ಲಿ ಟ್ಯಾನ್ ತೀಟಾ ಅಂತಂದರೆ 60 ಡಿಗ್ರಿ ಇದೆ, ಅದಕ್ಕೆ ಟ್ಯಾನ್ 60 ತಗೊಳ್ತೀನಿ. ಅಭಿಮುಖ ಬಾಹು ಎ ಸಿ, ಅಭಿಮುಖ ಬಾಹು ಎ ಸಿ ಅಪಾನ್ ಪಾರ್ಶ್ವ ಬಾಹು ಸಿ ಡಿ ಅಥವಾ ಡಿ ಸಿ. ಬೆಲೆನೂ ಆದೇಶ ಮಾಡ್ತೀನಿ ಇಲ್ಲಿ. ಟ್ಯಾನ್ 60 ಅಂತಂದರೆ √3, ಟ್ಯಾನ್ 60 ಅಂದರೆ ಎಷ್ಟು, √3 ಅಂತಾಗುತ್ತೆ. ಇಸ್ ಈಕ್ವಲ್ ಟು ಎ ಸಿ ಅಳತೆ ಕಂಡುಹಿಡಿಬೇಕು, ಸಿ ಡಿ ಅಳತೆ ಕೊಟ್ಟಿದ್ದಾರೆ ಇಲ್ಲಿ 20 ಮೀಟರ್. ಓರೆ ಗುಣಾಕಾರ ಮಾಡೋಣ. √3 × 20 ಅಂದರೆ 20√3 ಇಸ್ ಈಕ್ವಲ್ ಟು ಎ ಸಿ ಅಂತಾಯಿತು. ದೇರ್ಫೋರ್ ಇಲ್ಲಿ ಎ ಸಿ ಬೆಲೆ ಎಷ್ಟಾಯಿತು, 20 × √3 ಮೀಟರ್ ಅಂತಾಯಿತು. ಓಕೆನಾ? ಎ ಸಿ ಇಸ್ ಈಕ್ವಲ್ ಟು 20 × √3 ಮೀಟರ್ ಆಯಿತು. ನಮಗೇನು ಬೇಕಾಗಿದೆ, ಇದು ಯಾವುದು, ಟವರ್ನ ಎತ್ತರ ಅಂದರೆ ಗೋಪುರದ ಎತ್ತರ ಬೇಕು, ಯಾವುದು, ಎ ಬಿ ಬೇಕಾಗಿದೆ. ಎ ಬಿ ಬೇಕಂದ್ರೆ ಏನು ಮಾಡ್ತೀವಿ ನಾವು, ಎ ಸಿನಲ್ಲಿ ಬಿ ಸಿಯನ್ನು ಮೈನಸ್ ಮಾಡ್ತೀವಿ. ಓಕೆನಾ? ನೋಡಿ ನೆಕ್ಸ್ಟ್ ಇದರಲ್ಲಿ ಎ ಬಿ ಬೇಕು. ಎ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಎ ಸಿ ಮೈನಸ್ ಬಿ ಸಿ. ಎ ಸಿನಲ್ಲಿ ಬಿ ಸಿಯನ್ನು ಮೈನಸ್ ಮಾಡ್ತೀನಿ. ಎ ಸಿನಲ್ಲಿ ಈ ಬಿ ಸಿ ಭಾಗವನ್ನು ಮೈನಸ್ ಮಾಡಿದರೆ ಆಯಿತು. ಏನು ಉಳಿತು ನೋಡಿ, ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತಂದರೆ ಎಷ್ಟು, ಎ ಸಿ ಅಂದರೆ 20 × √3, 20 × √3 ಮೈನಸ್ ಬಿ ಸಿ ಅಂತಂದರೆ 20 ಇದೆ. ನೆಕ್ಸ್ಟ್ ಎ ಬಿ ಇಸ್ ಈಕ್ವಲ್ ಟು, ಇದರಲ್ಲಿ 20 ಕಾಮನ್ ಆಗುತ್ತಲ್ಲ, 20 ಇಂಟು ಇದು √3, 20 ಕಾಮನ್ ಅಂತಂದರೆ ಇಲ್ಲಿ 1 ಉಳೀತು. ಅಂದರೆ ಎ ಬಿ ಎಷ್ಟಾಯಿತು, 20 × √3 ಮೈನಸ್ 1. ಇಲ್ಲಿ ಎ ಬಿ ಅಂತಂದ್ರೆ ಏನಂತ ಹೇಳಿ ನಾವು, ಎ ಬಿ ಅಂದರೆ ಗೋಪುರದ ಎತ್ತರ. ದೇರ್ಫೋರ್ ಗೋಪುರದ ಎತ್ತರ, ಗೋಪುರದ ಎತ್ತರ ಎಷ್ಟಾಯಿತು, 20 × √3 ಮೈನಸ್ 1 ಮೀಟರ್ ಇಷ್ಟು ಆಗಿರುತ್ತೆ. ಇದು ಗೋಪುರದ ಎತ್ತರ. ಓಕೆ.